ಮಾಡ್ತೇವೆ. ನಾವು ಸುಳ್ಳು ಹೇಳಿದ್ರೆ ಸುಳ್ಳು ಅಂತ ಹೇಳೋದು. ಪತ್ರಕರ್ತರು ತನಿಖೆ ಅವರಲ್ಲಿ ಮಾಡ್ಬೋದು, ಅವರ ದೊಡ್ಡ ವಿಷಯ ಇಲ್ಲ ಇದು. ಆದ್ರೆ ಈಗ ಅದನ್ನು ವಿಷಯ ಅಂತ ತಿಳ್ಕೊಂಡಿದ್ದಕ್ಕೆ ವಿಷಯ ಅಂತ ನಾವು ಹೇಳ್ತಾ ಇದ್ದೇವೆ ಅಷ್ಟೇ. ಅಲ್ಲಿ ಯಾವುದೇ ರೀತಿಯಲ್ಲಿ ಈ ರಸ್ತೆ ಇವರ ಭೂಪ್ರದೇಶಕ್ಕೆ ಇವರ ಜಾಗಕ್ಕೆ ಹೋಗುವ ರಸ್ತೆ ಯಾವುದೇ ರೀತಿಯಲ್ಲಿ ಇದಕ್ಕೆ ಅಡಚಣೆ ಉಂಟಾಗಲಿಲ್ಲ. ಇದು ಇದ್ರೂ ಅಷ್ಟೇ, ಇಲ್ಲದಿದ್ರೂ ಅಷ್ಟೇ. ತುಂಬಾ ಜಾಗ ಇದೆ. ಅದು ಕೂಡ ಇವತ್ತು 3 ಎಕರೆ ಜಾಗ ಇವತ್ತು ಎಲ್ಲಿಯೂ ಇಲ್ಲವೇ ಇಲ್ಲ. 30 ಗುಂಟೆ, ಅದರ ನಂತರ ಮಧ್ಯದಲ್ಲಿ ಒಂದು ಪ್ರೈವೇಟ್ ಜಾಗ ಇದೆ, ಮನೆ ಇದೆ, ಅದರ ಮುಂದೆ 2 ಗುಂಟೆ ಜಾಗ ಇದೆ. ಇದನ್ನು ರೂಪಾಯಿ ಹೇಳ್ತಾರೆ 3 ಎಕರೆ ಜಾಗಕ್ಕೆ ಹೋಗ್ಲಿಕ್ಕೆ ರಸ್ತೆ ಮಾಡ್ಲಿಕ್ಕೆ ಅಗಲ ಮಾಡ್ಲಿಕ್ಕೋಸ್ಕರ ಈ ಕುಟುಂಬ ಈ ಜಾಗ ಎಲ್ಲಿದೆಪ್ಪ? ಈಗ ನನ್ನ ಪ್ರಶ್ನೆ, ಈಗ ಇರುವ ಕುಟುಂಬ ಬಸ್ ಸ್ಟಾಪ್ ಎಲ್ಲಿದೆ? ಇಲ್ಲಿ ಡಿ ಸಿ ಆಫೀಸ್ ಮುಂದೆ ಬೀಚ್ ಮತ್ತು ಫುಟ್ಪಾತ್ ತಾಯಿ ಒಂದು ಬಸ್ ಸ್ಟಾಪ್ ಇದೆ. ಬೀಚ್ ಮತ್ತು ಫುಟ್ಪಾತ್ಗೆ ತಾಯಿ ಒಂದು ಬಸ್ ಸ್ಟಾಪ್ ಇದೆ. ನೀವು ಅವರ ಸ್ವಂತ ಊರು ಅರ್ಗ, ಇಲ್ಲಿ ಚೆಂಜ, ಪೋಸ್ಟ್ ಚೆಂಜ, ಫುಟ್ಪಾತ್ ನಲ್ಲೇ ಬಸ್ ಸ್ಟಾಪ್ ಇದೆ. ಅಂದಹಳ್ಳಿಯಲ್ಲಿ ಫುಟ್ಪಾತ್ ನಲ್ಲೇ ಬಸ್ ಸ್ಟಾಪ್ ಕಟ್ಟಿದ್ದಾರೆ. ಅದು ಸ್ವಲ್ಪ ನೋಡ್ಬೇಕು ಆಚೆ ಹೋಗುವಾಗೆಲ್ಲ. ಮೈಸೂರು ಮಹಾರಾಜರು, ಇಡೀ ಮೈಸೂರು ಮಹಾರಾಜರು, ಇಡೀ ಮೈಸೂರು ಒಂದು ಕಾಲದಲ್ಲಿ. ಇವತ್ತು ಎಷ್ಟು ಆಸ್ತಿ ಅಂತ ನಮಗೂ ನಿಮ್ಗೆ ಗೊತ್ತಿಲ್ಲ. ಇವತ್ತು ಸಂಸದರು ಈಗ ಸರ್ಕಾರದ ಯೋಜನೆಯಲ್ಲಿ ಅವರು ಹಾಕಿದವರ ಪಕ್ಕದಲ್ಲಿ ಅವರ ಜಾಗ ಉಂಟಂತಾದ್ರೆ ಮೈಸೂರು ಸಂಸದರ ಅವರು ಸ್ವಂತ ಜಾಗಕ್ಕೆ ಈ ಯೋಜನೆ ಹಾಕಿದ್ದಾರೆ ಅಂತ ಹೇಳಿಲ್ಲ. ಅದೇ ರೀತಿ ಸಣ್ಣ ಮಟ್ಟದಲ್ಲಿ ಇವರೊಂದು ಸ್ವಂತ ಆಸ್ತಿ, ದುಡಿದ ಹಣದಿಂದ ಮಾಡಿದ ಖರೀದಿ ಆಸ್ತಿ ಎಲ್ಲೋ ಒಂದು ಕಡೆ ಎಲ್ಲಿದೆ. ಆದ್ರೆ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾವುದಕ್ಕೆ ಕಂಪ್ಲೀಟ್ ಅವರ ಪ್ರೈವೇಟ್ ಜಾಗಕ್ಕೆ, ಅವರ ಕುಟುಂಬದ ಜಾಗಕ್ಕೆ ಹೋಗುವಲ್ಲಿ ಯಾವುದೇ ರೀತಿಯಲ್ಲಿ ಈ ಬಸ್ ಸ್ಟಾಪ್ ತೆಗೆಯುವಂಥದ್ದು ಎಫೆಕ್ಟ್ ಆಗುವುದಿಲ್ಲ. ಇಲ್ಲಿ ಮೊದಲು ಇದ್ದ ಬಸ್ ಸ್ಟಾಪ್ ಕಡೆಯಲ್ಲೇ ಈಗ ಹೊಸದಾಗಿ ಬಸ್ ಸ್ಟಾಪ್ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳು ಬಾಯಿತು, ಅವರು ಕೂಡ ಅದೇ ಬಸ್ನಲ್ಲಿ ಬಂದಲ್ಲಿ ಇಳಿದು ಆ ಕಡೆಗೆ ಹೋಗೋರು ಇಲ್ಲಿ ನಂತರ ಮುಂದುವರಿದು ಇಲ್ಲಿ ಎಲ್ಲಿ SMC ಹತ್ತಿರ ಈ ಕಾರ್ನರ್ನಲ್ಲಿ ಮತ್ತೊಂದು ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪ್ ಮಾಡ್ತಾರೆ. ನಂತರ ಮಿತ್ರ ಸಮಾಜಕ್ಕೆ ಮಾಡ್ತಾರೆ. ಜನರಿಗೆ ಸುರಕ್ಷಿತವಾಗಿ ಎಲ್ಲಿ ಬೇಕಾದರೂ ಹೋಗಿ ಅವರವರ ಕೆಲಸ ಮಾಡಿಕೊಂಡು ಸರ್ಕಾರಿ ಕಚೇರಿ, ಕೋರ್ಟ್ ಕಚೇರಿ, ಮುನ್ಸಿಪಾಲಿಟಿ ಹೋಗ್ತಾರೆ. ಇದು ಬಸ್ ಸ್ಟಾಪ್ ವಿಷಯ. ನಂತರ ಮಧ್ಯದಲ್ಲಿ ಬಸ್ ಸ್ಟಾಪ್ ಹೋಗುದು, ಮುಂದೆ ಅದನ್ನು ತಡಿಬೇಕು ಅಂತ ಅವರ ತಲೆಯಲ್ಲಿ ಅವರ ಯೋಜನೆಯಲ್ಲಿ ಎಲ್ಲಿ ನಮ್ಮ ಇಲ್ಲಿ ಸುಭಾಷ್ ಸರ್ಕಲ್ನಿಂದ PSK ವರೆಗೆ ಸ್ಟ್ರೈಟ್ ರಸ್ತೆ ಜನಜಗಳಿಂದ ಕೂಡಿರ್ತದೆ. ಜನರಿಗೆ ತೊಂದರೆ ಆಗಬಾರ್ದು, ಸುರಕ್ಷಿತವಾಗಿ ಹೋಗಿ ಅಂತ ಹೇಳಿಕೊಂಡು ಇದು ಮಾಡ್ತಾ ಇದ್ದಾರೆ. 1 ಪಾಯಿಂಟ್ ಆಯ್ತು, ಅದಾಯ್ತು. ಇಚ್ಛೆ ಪಡ್ತೇನೆ ನಾನು. ಆದ್ದರಿಂದ ಈ ಎರಡೂ ಅಂಶಗಳನ್ನು ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಸತೀಶ್ ಸೈಲ್ ಮತ್ತು ಉತ್ತರ ಕನ್ನಡದ ಎಲ್ಲ ಶಾಸಕರಾದ ಸಚಿವರುಗಳ ಒತ್ತಾಯದ ಮೇರೆಗೆ, ಮುಖ್ಯವಾಗಿ ಸತೀಶ್ ಸೈಲ್ ಅವರ ಒತ್ತಡದ ಮೇರೆಗೆ ಈ ಮಷೀನ್ ಬಂದಿದೆ. ಅದು ಈಗ ಇನ್ಸ್ಟಾಲೇಷನ್ ಆಗ್ತದೆ, ಜನರಿಗೆ ಅದರ ಸದುಪಯೋಗ ಸಿಗ್ತದೆ. ನಂಬರ್ 1. ಸೆಕೆಂಡ್, ಯಾವುದೇ ಒಂದು ತನ್ನ ವೈಯಕ್ತಿಕ ಸ್ವಾರ್ಥ ಸಾಧನೆಗೋಸ್ಕರ ಬಸ್ ಸ್ಟಾಪ್ ಶಿಫ್ಟ್ ಮಾಡ್ತಾ ಇಲ್ಲ. ಅಲ್ಲಿ ಫುಟ್ಪಾತ್ ಮೇಲೆ ಬಸ್ ಸ್ಟಾಪ್ ಇದೆ, ಜನರಿಗೆ ಅನುಕೂಲ ಆಗಲಿ ಅಂತ ಸ್ವಲ್ಪ ಮುಂದೆ ಹಿಂದೆ ಏನಾದ್ರು ಕಾಂಕ್ರೀಟ್ ಬಸ್ ಸ್ಟಾಪ್ ಇತ್ತು, ಅಲ್ಲಿ ಕಾಂಕ್ರೀಟ್ ಇದ್ದು ದೊಡ್ಡ ಮಟ್ಟದ ಬಸ್ ಸ್ಟಾಪ್ ಇತ್ತು, ಅಲ್ಲಿ ಇದನ್ನು ಶಿಫ್ಟ್ ಮಾಡಿ ಮುಂದೆ ಅಲ್ಲಿ ಶೌಚಾಲಯ ಇದೆ, ಅದು ಉತ್ತಮ ರೀತಿಯಲ್ಲಿ ಉಪಯೋಗ ಆಗಲಿ. ಅದೇ ರೀತಿ ಶಾಲಾ ಮಕ್ಕಳಿಗೆ ಕೂಡ ಅಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಹಳ್ಳಿಯಿಂದ ಬರುವಂತಹ ಗ್ರಾಮಾಂತರ ಜನರಿಗೆ ಇಲ್ಲಿ DC ಆಫೀಸಿಗೆ, ಇಲ್ಲಿ ಕೋರ್ಟಿಗೆ, CMCಗೆ ಎಲ್ಲ ಕಡೆ ಹೋಗ್ಲಿಕ್ಕೆ ಮತ್ತೆರಡು ಬಸ್ ಸ್ಟಾಪ್ ಆಗ್ತದೆ. ನಮ್ಮ ಇಲ್ಲಿ CMC ಪಕ್ಕದಲ್ಲಿ ಈ ಕಡೆಗೆ ನಮ್ಮ ತನ್ನ ಅವರ ಶಾಪ್ನ ಕಾರ್ನರ್ನಲ್ಲಿ ಮತ್ತೊಂದು ಇಲ್ಲಿ ನಮ್ಮ ಮಿತ್ರ ಸಮಾಜದ ಹತ್ರ ಮತ್ತೊಂದು ಬಸ್ ಸ್ಟಾಪ್ ಆಗ್ತದೆ. ಈ ಜನರಿಗೆ ಕಾನ್ವೆಂಟ್ ನಾವು ಮಕ್ಕಳಿಗೆ ಒಳ್ಳೆಯದಾಗ್ತದೆ, ಕೋರ್ಟಿಗೆ ಹೋಗುವವರಿಗೆ ಒಳ್ಳೆಯದು. ಇದು ಜನರಿಗೆ ಒಂದು ಸುವಿಧಾ ಕೊಡಲಿಕ್ಕೆ ಅವರು ಇದು ಮಾಡಿದ್ದು. ಮತ್ತೆ ಅವರದ್ದು ವೈಯಕ್ತಿಕವಾಗಿ ಅವರಿಗೆ ಏನೋ ಅವರು ಕೋರ್ಟ್ ಮೆಟ್ರೆಸ್ ತರ್ತಾರೆ, ಅದು ತರ್ತಾರೆ, ಇದು ತರ್ತಾರೆ. ಅದಕ್ಕೆ ನಾವು ಅದು ಏನಾಗ್ತದೆ, ನಾವು ವಿಷಯ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ಸಬ್ಸಿಡೈಸ್ ಆಗ್ತದೆ, ಅದನ್ನೆಲ್ಲ ನಾವು ಆ ವಿಷಯ ಏನೂ ಮಾತಾಡೋದಿಲ್ಲ. ವೈಯಕ್ತಿಕ ವಿಷಯ ಅಂತ ಹೇಳುವುದು ತಪ್ಪದು. ಅವರಿಗೆ ಆಸ್ತಿ ಇರೋದು ಆಸ್ತಿ ಎಷ್ಟು ಅಂತಂದ್ರೆ ನಾವು ಕೇಳಲಿಕ್ಕೆ ಹೋಗುವುದಿಲ್ಲ. ಎಲ್ಲೆಲ್ಲಿ ಯಾರು ಎಷ್ಟೆಷ್ಟು ಆಸ್ತಿ ಉಂಟು ಅಂತ ಅವರಿಗೆ ಏನಾದರೂ ಅದು ಏನು
ಸರಿದಾರಿಯಲ್ಲಿ ಮಾಡದೇ ಇದ್ದ ಆಸ್ತಿ ಅಂತ ಆದರೆ ಅವರವರ ಲೆವೆಲ್ನಲ್ಲಿ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡೋದಾದರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅವರದ್ದು ಈ ಒಬ್ಬೊಬ್ಬರದ್ದು ಮತ್ತು ಅವರೇ ಬಿಟ್ಟದ್ದು. ನಾವು ಏನು